ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಸ್ಮೂತಾಗಿರೋ ಮೆತ್ತಗಾಗಿರೋ ಒಂದು ಪೂರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಎಲ್ಲರಿಗೂ ಪೂರಿ ತಿನ್ನುವಾಗ ಹಪ್ಪಳದ ಥರ ಇರಬಾರ್ದು ಅಂತಾರಲ್ವ, ಅದಕ್ಕೋಸ್ಕರ ಪೂರಿ ನಾವು ಮನೇಲಿ ಹೇಗೆ ಸರಳವಾಗಿ ಮೃದುವಾದ ಪೂರಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ 2 ಸ್ಪೂನ್ ಚಿರೋಟಿ ರವೆ, 2 ಸ್ಪೂನ್ ಮೈದಾ ಮತ್ತು ಕರಿಯಲು ಎಣ್ಣೆ, ರುಚಿಗೆ ಉಪ್ಪು ಮತ್ತು ಇದು ಉಗುರು ಬೆಚ್ಚಗಿನ ನೀರು. ನೋಡಿ ಇದು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು ನೀರು, ಅದಕ್ಕೋಸ್ಕರ ತೋರ್ಸೋಕ್ಕೋಸ್ಕರನೇ ಇಟ್ಕೊಂಡಿದ್ದೀನಿ. ಮತ್ತು ಇದು ಸಕ್ಕರೆ ಅರ್ಧ ಸ್ಪೂನ್ ಹಾಕಿಕೊಳ್ತಾರೆ, ಆದರೆ ನಾನು ಬೆಲ್ಲವನ್ನು ಕರಗಿಸ್ಬಿಟ್ಟು ಹಾಕ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಚಿರೋಟಿ ರವೆ ಮತ್ತು ಮೈದಾ ಮತ್ತು ರುಚಿಗೆ ಉಪ್ಪು ಮತ್ತು ಕರಗಿಸಿರೋ ಒಂದು ಬೆಲ್ಲದ ನೀರಲ್ಲಿ ಕರಗಿಸಿಟ್ಟಿದ್ದೀನಿ. ಅರ್ಧ ಸ್ಪೂನ್ ಬೆಲ್ಲವನ್ನು ನೀರಲ್ಲಿ ಕರಗಿಸಿಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡಿ, ಇದು ಮುಖ್ಯವಾಗಿರೋದು ಸ್ವಲ್ಪ ಬಿಸಿಯಾಗಿರೋ ಎಣ್ಣೆ 2 ಸ್ಪೂನ್ ಬೇಕಾಗುತ್ತೆ. ಈ ಥರ ಹಾಕಿಬಿಟ್ಟು ಕಲಸೋಣ ಬನ್ನಿ. ಇದು ಉಗುರು ಬೆಚ್ಚಗಿನ ನೀರು, ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ ಈ ಥರ ಕಲಿಸ್ತಾ ಇರಬೇಕು, ಅಂದರೆ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಕ್ಲೀನಾಗಿ ಈ ಥರ ಕಲಿಸ್ತಾ ಹೋಗೋಣ. ನೋಡಿ ಈ ಥರ ಪಾತ್ರೆಯಲ್ಲಿ ಅಥವಾ ಬೌಲು ಪಾತ್ರೆ ಏನಾದ್ರು ಬೇಸನ್ ತೊಗೊಂಡಿರ್ತೀವಲ್ವ, ಅಗಲ ತಟ್ಟೆ ಅಥವಾ ಏನಾದ್ರು ತೊಗೊಂಡಿರ್ತೀವಲ್ವ, ಅಲ್ಲಿ ಯಾವುದೇ ಹಿಟ್ಟುಗಳು ಉಳಿದಿರಬಾರ್ದು. ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಿದ್ದಾದಮೇಲೆ ಇದನ್ನು ಈ ಥರ ಒಂದು ಬೌಲಲ್ಲಿ ಹಾಕಿಬಿಟ್ಟು ಪುನಃ ಸ್ವಲ್ಪ ಎಣ್ಣೆಯನ್ನು ಸವರಿ ಈ ಥರ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಇಟ್ಕೊಳ್ಳೋಣ. 20 ನಿಮಿಷ ಆದಮೇಲೆ ಪೂರಿ ಉತ್ಕೊಳ್ಳೋಣ. ಇವಾಗ 20 ನಿಮಿಷ ಆಗಿದೆ, ನೋಡ್ಕೊಳ್ಳೋಣ ಬನ್ನಿ. ವಾವ್, ನೋಡಿ ಸ್ಮೂತಾಗಿ ಬಂದಿದೆ. ಹೇಗೆ ಹಿಟ್ಟು ಕರೆಕ್ಟ್ ಹದವಾಗಿ ಬಂದಿದೆ. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ, ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ ಬನ್ನಿ. ಮತ್ತು ಇದು ಉಳ್ಳಿ ತೆಗೆಯೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಈ ಥರ ನಾದ್ಕೊಳ್ಬೇಕಾಗುತ್ತೆ, ಚೆನ್ನಾಗಿ ಬರುತ್ತೆ ಪೂರಿ. ಈ ಥರ ನಾದ್ಕೊಳ್ಳೋದ್ರಿಂದ ಸ್ಮೂತಾಗಿ ಬರುತ್ತವೆ. ನೋಡಿ ಇವಾಗ ಉಳ್ಳಿ ಆಗಿದೆ, ಸಖತ್ತಾಗಿ ಬಂದಿವೆ ಉಳ್ಳಿ. ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಉತ್ಕೊಳ್ಬೇಕಾಗುತ್ತೆ. ಉಳ್ಳಿ ಮಾಡಿದ್ದಾಗಿದೆ. ಇವಾಗ ಎಣ್ಣೆ ಕಾಯಕ್ಕಿಟ್ಕೊಳ್ಳೋಣ ಬನ್ನಿ. ಸ್ಟವ್ ಹಚ್ಬಿಟ್ಟು ಎಣ್ಣೆ ಕಾಯಕ್ಕಿಟ್ಕೊಳ್ಳೋಣ, ನಂತರ ಉತ್ಕೊಳ್ಳೋಣ ಪೂರಿಗಳನ್ನು. ಹಿಟ್ಟು ಹಚ್ಕೋತಾ ಪೂರಿ ಉದ್ದಿದ್ದಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿವೆ ಪೂರಿ. ಈ ಥರ ಸ್ಮೂತಾಗಿ ಬರೋ ಪೂರಿನ ನೀವು ಹೇಗೆ ಮಾಡ್ಕೋತೀರಾ ಅಂದರೆ ನಾನು ಹೇಳಿದ ಥರನೇ ಮಾಡ್ಕೊಳ್ಳಿ ಬನ್ನಿ. ಇವಾಗ ಕರಿಯೋಣ. ವಾವ್, ನಮ್ಮ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ. ಪೂರಿ ನೋಡಿ ಸಖತ್ತಾಗಿ ಬಂದಿದೆ, ಮೆತ್ತಗೆ. ನೋಡಿ ಈ ಪೂರಿಗಳನ್ನು ತೆಗೆಯುವಾಗ ಒಂದು ಹಿಡ್ಕೊಂಡಿಲ್ಲ ಏನಿಲ್ಲ, ಆರಾಮಾಗಿ ಬರುತ್ತೆ. ನಾವು ಎಷ್ಟು ಬೇಕಾದ್ರೂ ಉತ್ತಿಟ್ಕೊಳ್ಬೋದು, ಹಾಗೆ ಕರಿತಾ ಹೋಗ್ಬೋದು. ಪೂರಿ ಹೇಗೆ ಉಬ್ಬಿ ಬಂದಿದೆ ನೋಡಿ. ಪೂರಿ ಆಕಾರ ಆಗಿದೆ.
ಓಕೆ, ಈಗ ನಮ್ಮ ಪೂರಿ ರೆಡಿ. ಸೀಕರಣಿ, ಮಾವಿನ ಹಣ್ಣಿನ ಸೀಕರಣಿಯೊಂದಿಗೆ ಪೂರಿ ರೆಡಿ ನೋಡಿ. ಈ ಥರ ಏಲಕ್ಕಿ ಬೆಲ್ಲ ಹಾಕಿ ಸೀಕರಣಿ ಮಾಡ್ಕೊಳ್ಳೋದು ಗೊತ್ತೇ ಇದೆ ಅಲ್ವಾ. ಅದ್ರ ಜೊತೆ ನೋಡಿರಿ ಎಷ್ಟು ಮೆತ್ತಗಿದೆ ಅಂದರೆ, ಈಗ ನಾವು ಮುರಿದು ತೋರಿಸ್ತೀನಿ ಬೇಕಿದ್ರೆ. ಸ್ವಲ್ಪನೂ ಗರಿ ಏನಿಲ್ಲ, ಸಾಫ್ಟ್ ಆ್ಯಂಡ್ ಸ್ಮೂತ್. ಇದನ್ನು ಈಗ ಹಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸ್ಮೂತ್ ಆಗಿರೋ ಈ ಪೂರಿನ ನಾನು ಹೇಳಿದ ಥರಾನೇ ಮಾಡ್ಕೊಳ್ಳಿ, ಓಕೆನಾ. ಇದಕ್ಕೆ ಏನೇನು ಹಾಕಿದೆ, ಯಾವ ರೀತಿ ಕಲಿಸ್ಕೊಂಡೆ ಹಿಟ್ಟನ್ನು ಎಲ್ಲ ಗೊತ್ತಿದೆ ಅಲ್ವಾ ಈ ಪೂರಿಗೆ. ಅದೇ ಥರನೇ ನೀವು ಮಾಡಿಕೊಂಡ್ರೆ ನೀವು ಯಾವುದೇ ಹೋಟೆಲ್ಗಳಿಗೂ ಹೋಗೋಲ್ಲ, ನೀವೇ ಸ್ವತಃ ಮಾಡ್ಕೊಂಡು ತಿಂತೀರ, ಓಕೆನಾ. ನೋಡಿ, ಇನ್ನೂ ಒಮ್ಮೆ ತೋರಿಸ್ತೀನಿ. ಆಹಾ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಮೆತ್ತಗೆ. ಮತ್ತು ನಾವು ಲಟ್ಟಿಸುವಾಗ ಅಂದರೆ ಪೂರಿ ಉತ್ಕೊಳ್ಳುವಾಗ ಮಡಚೋದು ಬೇಡ, ಏನು ಬೇಡ, ಹಾಗೆ ಉಳ್ಳಿ ಮಾಡ್ಕೊಳ್ಳೋದು, ಕರ್ಕೊಳ್ಳೋದು, ತಿಂತಾ ಇರೋದು. ಸೀಕರಣಿ ಅಥವಾ ಕೊಬ್ಬರಿ ಚಟ್ನಿ ಹೇಗೆ ಬೇಕಾದರೂ ಹಾಗೆ. ನಮ್ಮ ಮನೇಲಿ ನನ್ನ ಮಗನಿಗೆ ಸೀಕರಣಿ ಬೇಕು ಅಂತ ಅದಕ್ಕೆ ಮಾಡಿದ್ದೀನಿ. ನೀವು ಕೂಡ ಇದೇ ರೀತಿ ಪೂರಿ ಮತ್ತು ಸೀಕರಣಿ ಮಾಡ್ಕೊಳ್ಳಿ. ಅಮಾವಾಸ್ಯೆ ಸ್ಪೆಷಲ್, ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಸ್ಪೆಷಲಾಗಿ ದೇವರಿಗೆ ಅಂತ ಆಷಾಢದ ಅಮಾವಾಸ್ಯೆಗೆ ಪೂರಿ ಮತ್ತು ಸೀಕರಣಿ ಮಾಡಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಈ ಥರ ಹೇಳಿದ ಥರನೇ ಪೂರಿ ಮಾಡಿಕೊಳ್ಳಿ, ಓಕೆ. ಈ ಪೂರಿ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್.